ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡ್ತಾರೆ. ಶೆಟ್ಟರ್ ಸ್ಪರ್ಧೆ ಫಿಕ್ಸ್ ಅಂತ ಸಂಸದೆ ಮಂಗಳಾ ಅಂಗಡಿ ಹೇಳಿದ್ದಾರೆ. ಬೆಳಗಾವಿ ಟಿಕೆಟ್ ಬಗ್ಗೆ ಚರ್ಚಿಸೋದಕ್ಕೆ ದೆಹಲಿಗೆ ಹೋಗಿದ್ದೆ. ಈ ಮಧ್ಯೆ ಬೆಳಗಾವಿ ಟಿಕೆಟ್ ಶೆಟ್ಟರ್ಗೆ ಅಂತ ತಿಳಿತು. ಯಾವ ವರಿಷ್ಠರನ್ನು ಭೇಟಿ ಮಾಡದೆ ವಾಪಸ್ ಬಂದೆ. ಜಗದೀಶ್ ಶೆಟ್ಟರ್ ಪರ ನಾನು ಪ್ರಚಾರ ಮಾಡ್ತೀನಿ ಅಂತ ಬೆಳಗಾವಿಯಲ್ಲಿ ಸಂಸದೆ ಮಂಗಳಾ ಅಂಗಡಿ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಬೆಳಗಾವಿಯ ಹಾಲಿ ಸಂಸದೆ ಮಂಗಳಾ ಅಂಗಡಿಯವರನ್ನ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರ ಏನಿದೆ ಈಗ ಕಗ್ಗಂಟಾಗಿ ಉಳಿದಿರುವಂಥದ್ದು. ಇದರ ನಡುವೆ ಏನಂತಂದ್ರೆ ಈಗ ಏನು ಅಂಗಡಿ ಫ್ಯಾಮಿಲಿಯವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು, ಅದನ್ನ ಹೈಕಮಾಂಡ್ ಜೊತೆ ಮಾತುಕತೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಇದರ ಜೊತೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಏನು ಅಂಗಡಿಯವರ ಬೀಗರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ನನ್ನ ಜೊತೆ ಹಾಲಿ MP ಆಗಿರುವಂಥ ಹಾಗೇನೆ ದಿವಂಗತ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಅಂಗಡಿಯವರು ನನ್ನ ಜೊತೆ ಇದ್ದಾರೆ. ಅವರನ್ನು ಮಾತಾಡಿಸ್ತೀನಿ. ಮೇಡಮ್, ಈಗ ನಿನ್ನೆ ದೆಹಲಿಗೆ ಹೋಗಿದ್ರಿ, ಏನಾಯ್ತು, ಯಾಕೆ ವಾಪಸ್ ಬಂದ್ರಿ ಅಂತ? ಇವಾಗ ನಾವು ಬೆಳಗಾವ್ದು ರಿಸಲ್ಟ್ ಅಂದರೆ ಡಿಕ್ಲೇರ್ ಆಗಲಿಲ್ಲ ಅಂತ ಅದಕ್ಕೆ ಏನಾಯಿತು ಕೇಳೋ ಸಂಬಂಧ ಅಂತ ನಾವು ಹೈಕಮಾಂಡ್ ಕೇಳಬೇಕಂತ ದಿಲ್ಲಿಗೆ ಹೋಗಿದ್ದೆ. ಅಷ್ಟರಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಬೆಳಗಾವ್ ಕೊಡೋದು ಮಾಡಿದಾರೆ ಅಂತ ತಿಳಿಯಿತು. ಹೀಗಾಗಿ ನಾವು ಅಲ್ಲಿ ಯಾರಿಗೆ ಭೇಟಿ ಆಗಿಲ್ಲ. ಜಗದೀಶ್ ಶೆಟ್ಟರ್ ಅವರು ಹಾವೇರಿ ಮತ್ತು ಧಾರವಾಡ ಮಾತ್ರ ಕೇಳಿದ್ರು, ಬೆಳಗಾವಿ ಅಂತ ಕೇಳಿರಲಿಲ್ಲ ಅವರು. ಕೊನೆ ಕ್ಷಣದಲ್ಲಿ ಇದು ಏನಾಯಿತು, ಬೆಳವಣಿಗೆ ಏನೇನಾಯಿತು ಅಂತ? ಅದೇ ಕೊನೆ ಕ್ಷಣದಲ್ಲಿ ಅಂದರೆ ಅವ್ರಿಗೆ ಧಾರವಾಡ ಹಾವೇರಿ ಸಿಗಲಿಲ್ಲ, ಮತ್ತು ಉಳಿದಿದ್ದೆ ಅಂದರೆ ಬೆಳಗಾವ್, ನೀವು ಬೆಳಗಾವ್ಗೆ ನಿಂತ್ಕೋರಿ ಅಂತ ಅವ್ರಿಗೆ ಸ್ವಲ್ಪ ಮೇಲಿಂದ ಒತ್ತಾಯ ಮಾಡಿದರು. ಅವ್ರಿಗೆ ಆ್ಯಕ್ಚುಲಿ ನಿಂದ್ರೋದಿದ್ದಿರಲಿಲ್ಲ. ಅವರು ನಾನು ನಿಂತ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರಿಂದ ನಾನು ದಿಲ್ಲಿಗೆ ಹೋದೆ. ಒಂದು ವಿಚಾರ, ಈಗ ಅವರು ಬೀಗರು ಎಲ್ಲೋ ಒಂದು ಕಡೆ ಏನಂತಂದರೆ, ಒಂದು ಕಡೆ ನೀವು ಅಂಗಡಿ ಫ್ಯಾಮಿಲಿಯವರು ಭಾಳಷ್ಟು ವರ್ಷಗಳಿಂದ ಇಲ್ಲಿ ಬೆಳಗಾವಿ ರಾಜಕಾರಣ ಮಾಡ್ಕೊತ ಬಂದಿದ್ದೀರಿ. ಈ ಕೈ ತಪ್ತಾ ಇದೆ, ಬೀಗರು ಬರ್ತಾ ಇದ್ದಾರೆ, ಇಂಥದ್ದನ್ನ ಯಾವ ರೀತಿ ಸ್ವಾಗತ ಮಾಡ್ಕೋತೀರ? ನಮ್ಗಿಂತ ಹೆಚ್ಚು ಕಾರ್ಯಕರ್ತರಿಗೆ ಬಹಳ ಪ್ರೀತಿ ಇತ್ತು. ಸರ್ ಮೇಲಾಯಿತು, ನಮ್ಮ ಮಕ್ಕಳ ಮೇಲಾಯಿತು, ನಿಮ್ಮ ಫ್ಯಾಮಿಲಿಗೆ ಸಿಗಲಿ ಅನ್ನೋದೊಂದು ಬಹಳ ಆಸೆ ಇತ್ತು. ಅದ್ರ ಸಂಬಂಧ ನಾವು ಟ್ರೈ ಮಾಡಿದ್ದೀವಿ. ಈಗಾದರೂ ಇನ್ನೂ ನಮ್ಮ ಫ್ಯಾಮಿಲಿ ಹೆಸರು ಇದೆ, ನೋಡೋಣ ಏನೇನಾಗುತ್ತೆ. ಅವ್ರು ಬಂದ್ರೂ, ಬೀಗರು ಬಂದ್ರೂ ಅವರು ಮನೆ ಒಳಗಿನವ್ರೆ. ಹಿಂಗಾಗಿ ಯಾರು ಕೊಡ್ತಾರೆ, ನಾವು ಮೊದಲಿಂದಾದರೂ ಹೇಳ್ಕೊತೀವಿ, ಯಾರು ಕೊಡ್ತಾರೆ ನಾವು BJP ಮಾಡ್ತೀವಿ, ಅವರ ಪರವಾಗಿ ನಾವು ದುಡಿತೀವಿ ಅಂತ ಹೇಳ್ತಾ ಇದ್ದೀವಿ. ಈಗಾದರೂ ನಾವು ಮಾಡ್ತೀವಿ. ಈಗ ತಮ್ಮ ಟಿಕೆಟ್ ಕೈ ತಪ್ಪಿದೆ, ಏನಾದರೂ ಆಶ್ವಾಸನೆ ಕೊಟ್ಟಿದ್ದಾರೆ ತಮಗೆ? ಏನಂತಂದ್ರೆ ಏನಾದರೂ MLA ಅಥವಾ, ಯಾಕಂದ್ರೆ ಈಗ ಅಂಗಡಿ ಕುಟುಂಬದ ರಾಜಕಾರಣ ಇಲ್ಲಿಗೆ ನಿಲ್ಲೋದಿಲ್ಲ, ಅದು ಮುಂದೆ ಹೋಗ್ತಿರ್ತೈತಿ, ಏನಾದರೂ ಭರವಸೆಗಳನ್ನು ಕೊಟ್ರ ಅಂತ? ಆ ಥರ ಏನು ಲೀಡರ್ಗಳು ಯಾರು ಭೇಟಿ ಆಗಿಲ್ಲ. ಆ ಥರ ಈಗ ಏನು ಭರವಸೆ ಕೊಟ್ಟಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ. ಇನ್ನೊಂದು ವಿಚಾರ, ಈಗ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಧಾರವಾಡದವರು, ಬೆಳಗಾವಿ ಕ್ಷೇತ್ರಕ್ಕೆ ಬೇಡ ಅನ್ನೋ ಒಂದು ವಿಚಾರ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಇರುವಂಥದ್ದು ತಮಗೂ ಗೊತ್ತಿದೆ ಈ ವಿಚಾರ. ಅದನ್ನು ಯಾವ ರೀತಿ ನೋಡ್ತೀರಿ ತಾವು? ಯಾಕಂತಂದ್ರೆ ಅಲ್ಲಿ ಅವರು ಇಲ್ಲಿ ಬಂದು ಇಲ್ಲೇ ಶ್ರದ್ಧಾ ಶೆಟ್ಟರ್ ಅವ್ರಿಗೆ ತಮ್ಮ ಸೊಸೆಗೆ ಕೊಡ್ಬೋದಾಗಿತ್ತು, ಆದ್ರೆ ಅಂಥ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಕೊಟ್ಟಿದ್ದಾರೆ. ಏನು ಹೇಳ್ತೀರಿ ಅಂತ? ಇವಾಗ ಹೈಕಮಾಂಡ್ದಿಂದ ಅವ್ರಿಗೆ ನಿಂತ್ಕೊ ಅಂತ ಹೇಳೋದ್ರಿಂದ ಅವ್ರಿಗೂ ಬೇಡಾಗಿತ್ತು. ಆದರೂ ಅವರು ಇಲ್ಲಿ ಬೆಳಗಾಂದಿಂದ ನಿಂತ್ಕೋತಾ ಇದ್ದಾರೆ. ಎಲ್ಲರೂ ಈಗ ಅವರು ಎಲ್ಲರ ಜೊತೆ ಮಾತಾಡಿದ್ದಾರೆ, ಎಲ್ಲರೂ ಒಗ್ಗಟ್ಟದಿಂದ ಮಾಡ್ತೇವೆ ಅಂತ ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ತಾವು ಈಗ ಪ್ರಚಾರದಲ್ಲಿ ತೊಡ್ಕೊಳ್ತೀರಿ, ಯಾಕಂದ್ರೆ ಜಗದೀಶ್ ಶೆಟ್ಟರ್ ಘೋಷಣೆ ಆಯಿತು ಅಂತಂದ್ರೆ ತಾವು ಈಗ ಪ್ರಚಾರದಲ್ಲಿ ತೊಡಗಿಸ್ತೀರಿ ಅವ್ರ ಜೊತೆ? ನಾವು ಎಲ್ಲರೂ, ಅವ್ರ ಸೊಸೆ ಆಯಿತು, ಸ್ಫೂರ್ತಿ ಆಯಿತು, ಶ್ರದ್ಧಾ ಆಯಿತು, ನಾನಾಯಿತು, ಎಲ್ಲರೂ ಬೆಳಗಾಂದವ್ರೆ. ಇವಾಗ ಸರ್ ಮಾತಾಡಿದ್ದಾರೆ, ಶೆಟ್ಟರ್ ಅವ್ರ ಸರು, ಎಲ್ಲರೂ ಕೂಡಿಸಿ ನಾವು ಪ್ರಚಾರ ಮಾಡ್ತೇವೆ. ಇದಿಷ್ಟು ಹಾಲಿ ಸಂಸದೆ ಮಂಗಳಾ ಅಂಗಡಿಯವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.